ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿಂದು ಮಾರ್ಕೆಟ್ ಏನಪ್ಪ ಅಂತಂದರೆ ವೆನಸ್ಡೇ ಮಾರ್ಕೆಟ್ ಇತ್ತು. ಇವತ್ತಿನ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗ್ಯದ, ಅದರ ಡಾಟಾ, ಪ್ರೈಸ್ ಆಕ್ಷನ್, ಸ್ಟ್ರಕ್ಚರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಭಾಳ ಇಂಪಾರ್ಟೆಂಟ್ ಅದ. ಸೊ ಅದರ ಬೇಸಿಸ್ ಮೇಲೆ ನಾಳೆ ಏನಾಗುತ್ತೆ ಮಾರ್ಕೆಟ್ ಅನ್ನೋದ್ರ ಬಗ್ಗೆ ನಾವು ಏನಾದ್ರು ಪ್ರಿಡಿಕ್ಷನ್ ಮಾಡ್ಬೋದು. ಯಾವ ಥರ ಮೂವ್ಮೆಂಟ್ ಆಗುತ್ತೆ, ಯಾವ ಥರ ಸಪೋರ್ಟ್ ರೆಸಿಸ್ಟೆನ್ಸ್ ಬರುತ್ತೆ, ಎಲ್ಲಿ ನಾವು ಏನು ಟ್ರೇಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಏನದ ನಾವು ತಿಳ್ಕೊಬೋದು. ಸೊ ಇವತ್ತಿನ ಮಾರ್ಕೆಟ್ ಮೇಲೆ ನಾಳೆ ಮಾರ್ಕೆಟ್ ಏನದ ಡಿಪೆಂಡ್ ಆಗಿರ್ತದೆ. ಸೊ ಇದ್ರ ಬೇಸಿಸ್ ಮೇಲೆ ನಾಳೆ ಏನಾಗ್ತದೆ ಅಂತಂದು ನಮಗೇನ ಗೊತ್ತಾಗ್ತದೆ. ಸೊ ಒಂದು ಇಂಡಿಕೇಶನ್ ಕೊಡ್ತದೆ. ಆಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಿವಿಯಸ್ ಕಂಟಿನ್ಯೂಸ್ 3 days ಇಂದ ಒಂದು ಬುಲಿಶ್ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗ್ತಿದೆ. ಸೊ ಈ ಫಾರ್ಮೇಷನ್ ಮಾಡಿರೋದು ಏನಪ್ಪ ಅಂತಂದ್ರೆ ಈ ಕ್ಯಾಂಡಲ್ ಯಾವ ಥರ ಮಾಡಿದೆ ಅಂತಂದ್ರೆ 3 ವೈಟ್ ಸೋಲ್ಜರ್ಸ್ ಒಂದು ಕ್ಯಾಂಡಲ್ 6 ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ ಅದು. ಸೊ ಅದು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವೊಬ್ರಿಗೆ ಗೊತ್ತಿದ್ದವರಿಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಗೊತ್ತಿಲ್ಲದೆ ಇರೋರಿಗೆ ಏನದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಂಡಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಶಾರ್ಟ್ ವಿಡಿಯೋ. ಸೊ ಆ ವಿಡಿಯೋ ಮಾಡಿದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ 3 ಏನು ಗ್ರೀನ್ ಕ್ಯಾಂಡಲ್ ಮಾಡ್ಯಾವಲ್ಲ, ಈ ಗ್ರೀನ್ ಕ್ಯಾಂಡಲ್ ಏನಂತಾರೆ 3 ವೈಟ್ ಸೋಲ್ಜರ್ ಪ್ಯಾಟರ್ನ್ಸ್ ಕ್ಯಾಂಡಲ್ಸ್ ಅಂತಾರೆ ಇದಕ್ಕೆ. ಸೊ ಸೇಮ್ ಕಂಟಿನ್ಯೂಸ್ ಆಗಿದೆ, 3 ಏನದ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ಬುಲ್ಲಿಶ್ ಮಾರ್ಕೆಟ್, ಬಯರ್ಸ್ ಏನದ ಇಲ್ಲಿ ಅಕ್ವೈರ್ ಆಲ್ತಾರ. ಈ ಝೋನ್ಸ್ಗಳಿಗೆ ಬಯರ್ಸ್ ಏನದ ಅಕ್ವೈರ್ ಆಗಲ್ತಾರೆ ಅಂದ್ರೆ ಮೀನ್ಸ್ ಇಲ್ಲೆಲ್ಲ ಬಯರ್ಸ್ ಆಕ್ಟಿವ್ ಅದಾರ. ಸೊ ಸೆಲ್ಲರ್ಸ್ ಏನದ ಒಂದು ಸ್ವಲ್ಪ ವೀಕ್ ಆಗ್ಯಾರ ಅಂತ ಹೇಳಿ ಇದರಲ್ಲಿ ಇಂಡಿಕೇಶನ್ ತೋರಿಸ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದ್ರಾಗ ಇನ್ನೊಂದೇನು ಕಂಡೀಷನ್ ಏನಪ್ಪ ಅಂದ್ರೆ ಇದು ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಆಗೋದ್ರಿಂದ ಫಿಯರ್ ಕಮ್ಮಿ ಆಗ್ಯದ ಮಾರ್ಕೆಟ್ ಒಳಗೆ, ಫಿಯರ್ಲೆಸ್ ಆಗ್ಯದ. ಸೊ ಹಂಗಾಗಿ ಏನದ ಆಲ್ಮೋಸ್ಟ್ ಸ್ಲೋ ಆ್ಯಂಡ್ ಸ್ಟಡಿ ಏನದ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ತಗೊಳ್ತದ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ದಾಗ ಏನಾಗ್ತದೆ ಅದ್ರ ಬಗ್ಗೆ ನಿಮಗೆ ಒಂಚೂರು ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ಸೆಕೆಂಡ್, ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಓಕೆ. ಸೊ ನಾಳೆ ಏನದಪ್ಪ ಅಂತಂದ್ರೆ ನಾಳೆ ಸೆನ್ಸೆಕ್ಸ್ದು ಎಕ್ಸ್ಪೈರಿ ಅದ. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಒಂದು ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇರ್ತದೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದ್ರೆ ಆಪ್ಷನ್ಸ್ ಏನು ಪ್ರೈಸ್ ಇರ್ತಾವಲ್ಲ ಅವು ಡಿಕೆ ಆಗಕ್ಕೆ ಬರ್ತಾವ. ಆಮೇಲೆ ಬುಕಿಂಗ್ ಏನಂತಾರೆ ಕಾಲ್ ಶಾರ್ಟ್ ಮಾಡಿದವರು ಅಥವಾ ಪುಟ್ ಬೈ ಮಾಡಿದವರು, ಪುಟ್ ಶಾರ್ಟ್ ಮಾಡಿದವರು ಎಲ್ಲರದ್ದು ಅವ್ರದವ್ರದ್ದು ಪೊಸಿಷನ್ಸ್ಗಳನ್ನ ಸ್ಕ್ವೈರ್ ಆಫ್ ಮಾಡ್ತಿರ್ತಾರೆ. ಸೊ ಅಡ್ಜಸ್ಟ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಏನದ ಮೂಮೆಂಟಮ್ ಜಾಸ್ತಿ ಇರ್ತದೆ, ವಾಲಟಿಲಿಟಿ ಜಾಸ್ತಿ ಇರ್ತದೆ. ಸೊ ಅದ್ರ ಬೇಸಿಸ್ ಮೇಲೆ ನಾವೇನದ ಒಂದು ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಮಾರ್ಕೆಟ್ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿಕೊಂಡು ಸ್ಟ್ರಕ್ಚರ್ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ನಾವೇನಾದ್ರು ಟ್ರೇಡ್ ಮಾಡಬೇಕು. ಓಕೆ, ಯಾವ ಥರ ಮಾಡಬೇಕು ಟ್ರೇಡ್, ನಾಳಿನ ದಿನದಲ್ಲಿ ಏನಾಗುತ್ತೆ, ಏನು ಪ್ರಾಬಬಿಲಿಟಿ ಇದೆ ಮಾರ್ಕೆಟ್ ಅಂಬೋದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸೆಕೆಂಡ್ ಸ್ವಲ್ಪ ಅದು ನೆಟ್ ಪ್ರಾಬ್ಲಮ್ ಇರೋದ್ರಿಂದ ಚಾರ್ಟ್ ಬರ್ತಾಯಿಲ್ಲ. ಓಕೆ, ಇಲ್ಲಿ ನೋಡಿ. ಸೊ ನಿನ್ನೆ ಹೇಳಿರೋ ವಿಡಿಯೋದಲ್ಲಿ ಏನಂತ ಹೇಳಿದೆ, ಇಲ್ಲೊಂದು ಮೇಜರ್ ರೆಸಿಸ್ಟೆನ್ಸ್ ಇದೆ. ಇನ್ ಕೇಸ್ ಈ ರೆಸಿಸ್ಟೆನ್ಸ್ ಏನಾದರೂ ಟಚ್ ಆದ್ರೆ ಇಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಮಾರ್ಕೆಟ್ ಡೌನ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದೆ. ಬಟ್ ಏನಾಗಿದೆ ಅಂತಂದ್ರೆ ಈ ಪ್ರೀವಿಯಸ್ ಕ್ಲೋಸಿಂಗ್ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಅದಲ್ಲ, ಸೊ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಅಬೋ ಏನದ ಮಾರ್ಕೆಟ್ ಓಪನ್ ಆಗಿದೆ. ಸೊ ಹಾಗಾಗಿ ಏನಾಗ್ತದೆ ಈ ಝೋನಿಗೆ ಏನಾಗ್ತದೆ ಸಪೋರ್ಟ್ ಅಂತ ಕನ್ಸಿಡರ್ ಆಗ್ತಿದ್ದು. ಈ ಝೋನ್ ಏನದ ಆಕ್ಟ್ ಆಸ್ ಎ ಸಪೋರ್ಟ್. ಇಫ್ ಇನ್ ಕೇಸ್ ಇಲ್ಲೇನಾದ್ರೂ ಓಪನ್ ಆಗಿದ್ರೆ ಇಲ್ಲಿ ಬಂದು ಟಚ್ ಆದಾಗ ಇದು ರೆಸಿಸ್ಟೆನ್ಸ್ ಆಗ್ತದೆ. ಬಿಫೋರ್ ಇದು ಈ ಟ್ರೆಂಡ್ ಲೈನ್ ಇಂದ ಇಲ್ಲಿ ಏನ್ ಮಾಡಿ ಡ್ರಾ ಮಾಡಿದ್ದೀನಲ್ಲ, ಈ ಡ್ರಾ ಇಂದ ತಳಗೆ ಓಪನ್ ಆಗಿ ಮೇಲ್ಗಡೆ ಹೋದಾಗ ಇದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಿತ್ತು. ಇಲ್ಲೊಂದು ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಡೌನ್ಫಾಲ್ ಆಗಿ ಇಲ್ಲಿ ಬ್ರೇಕ್ಔಟ್ ಆದಾಗ ನಿಮ್ಗೊಂದು ಪ್ರೈಸ್ ಆಕ್ಷನ್ ಕಾಣಿಸ್ತಿತ್ತು. ಬಟ್ ಮಾರ್ಕೆಟ್ ಏನಾಗಿದೆ ಓಪನ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಗ್ಯಾಪ್ ಅಪ್ ಓಪನ್ ಆಗಿ ಹೋದಾಗ ಹಾಗಾಗಿ ಈ ಪ್ರೀವಿಯಸ್ ಹೈ ಏನಿರುತ್ತೆ ನೋಡು, ಆ ಪ್ರೀವಿಯಸ್ ಹೈ ಇದ್ದಿದ್ದು ಆಕ್ಟ್ ಆಸ್ ಎ ಪ್ರೀವಿಯಸ್ ಡೇ ಹೈ ಏನಿರುತ್ತೋ ಆಕ್ಟ್ ಆಸ್ ಎ ಸಪೋರ್ಟ್. ಸೊ ಹಾಗಾಗಿ ಏನಾಗ್ತದೆ ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗಿ ಸ್ವಲ್ಪ ಪುಲ್ ಬ್ಯಾಕ್ ಆಗಿ ಈ ಝೋನಲ್ಲಿ ರೀಟೆಸ್ಟ್ ಮಾಡಿ ಇಲ್ಲಿಂದ ಏನಾದ್ರೆ ಕಂಟಿನ್ಯೂಸ್ ಆಗಿ ಒಂದು ಅಪ್ಸೈಡ್ ಮೂವ್ಮೆಂಟ್ ಆಗಿದೆ. ಅಪ್ಸೈಡ್ ಮೂವ್ಮೆಂಟ್ ಎಲ್ಲಿವರೆಗೂ ಆಗಿದೆ ಆಲ್ರೆಡಿ ನಾನು ಡ್ರಾ ಮಾಡಿಟ್ಟಿದೆ ಪ್ರೀವಿಯಸ್ ವಿಡಿಯೋದಲ್ಲಿ. ನೀವು ನೋಡ್ರಿ, ನಾನು ಏನೇನು ಲೈನ್ಸ್ಗಳು ಡ್ರಾ ಮಾಡಿದ್ದೀನಿ. ಸೊ ಸೇಮ್ ಝೋನ್ಸ್ಗಳಿಗೆ ಇದು ಆಕ್ಟ್ ಆಗಲ್ಲ. ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಇಲ್ಲೊಂದು ಸಪೋರ್ಟ್, ಇಲ್ಲೊಂದು ರೆಸಿಸ್ಟೆನ್ಸ್ ತಗೊಂಡದ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ ಅವ ಇದ್ಯಾವುದು 23,740, 23,780, 23,820, 862 ಇವೆಲ್ಲ ಇಂಪಾರ್ಟೆಂಟ್ ಲೆವೆಲ್ಸ್ ಅವ. ಸೊ ಇದಕ್ಕೆಲ್ಲ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡಿದೆ ಇದು, ರೈಟ್. ಇಲ್ಲೊಂದು 23,830 ಟೆಸ್ಟ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಸ್ಲೋ ಆಗಿ ಡೌನ್ ಬಂದು ಇಲ್ಲಿಂದ ಹೈ ಏನಾಗ ಹೋಗಿದೆ ಎಲ್ಲಿವರೆಗೂ 23,662 ತನಕ ಹೈ ಹೋಗ್ಯದ. ಸೊ ಹೈ ಹೋಗಿ ಇಲ್ಲೇನದ ಮಾರ್ಕೆಟ್ ಸ್ವಲ್ಪ ಸ್ಲೋ ಆ್ಯಂಡ್ ಸ್ಟಡಿ ಆಗಿ 23,746 ಏನದ ಮಾರ್ಕೆಟ್ ಕ್ಲೋಸ್ ಆಗಿದೆ, ರೈಟ್. ಸೊ ನಾಳೆ ದಿನ ಏನಾಗ್ಬೋದು, ಪ್ರಾಬಬಿಲಿಟಿ ಏನದ ನಾಳೆ ದಿನದಲ್ಲಿ ಏನಾಗ್ತದ, ಅದು ಹೆಂಗೆ ನಾವು ಟ್ರೇಡ್ ಮಾಡಬೇಕು, ಯಾವ ಸೈಡ್ ಟ್ರೇಡ್ ಮಾಡಬೇಕು ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳು ಲೈಕ್ ಯಾವುದಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳು ಏನಾದರೂ ಸಪೋರ್ಟ್ ಮಾಡಿದ್ರೆ, ಯಾವುದು HDFC ಬ್ಯಾಂಕ್ ಆಗಲಿ, SBI ಬ್ಯಾಂಕ್ ಆಗಲಿ, ಸಮ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಏನೋ ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ಸ್ಗಳು ಸಪೋರ್ಟ್ ಮಾಡಿದ್ರೆ ನಾಳೆ ಏನಾದ ಪ್ರಾಬಬಿಲಿಟಿ ಮಾರ್ಕೆಟ್ ಏನೋ ಸ್ವಲ್ಪ ಬುಲ್ಲಿಶ್ ಓಪನ್ ಆಗೋ ಸಿನಾರಿಯೋ ಕಾಣಿಸ್ತದ. ಬ್ಯಾಂಕಿಂಗ್ ಸೆಕ್ಟರ್ ಸಪೋರ್ಟ್ ಮಾಡಿ ಪ್ಲಸ್ ಆಮೇಲೆ ಏನಂತಂದ್ರೆ ಎಕ್ಸ್ಪೈರಿ ಮೂವ್ಮೆಂಟ್ ಇರ್ತದೆ.
ಎಕ್ಸ್ಪೈರಿ ಮೂಮೆಂಟಮ್ ಏನಾದರೂ ಸಪೋರ್ಟ್ ಮಾಡಿದ್ರೆ ನಾಳೆ ಒಂದು ಸ್ವಲ್ಪ ಸ್ಟ್ರಾಂಗ್ ಬುಲ್ಲಿಶ್ ತೋರಿಸೋ ಪ್ರೊಬಬಿಲಿಟಿ ನಮಗೇನಾದ್ರು ಕಾಣಿಸ್ತದೆ ಮಾರ್ಕೆಟ್ನಾಗ. ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತಂದ್ರೆ ಸೆನ್ಸೆಕ್ಸ್ದು ಎಕ್ಸ್ಪೈರಿ ಇದೆ. ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅಂದ್ರೆ ಸೆನ್ಸೆಕ್ಸ್ ನಿಫ್ಟಿ 50 ಫಾಲೋ ಮಾಡುತ್ತೆ. ಸೊ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ 50 ಏನು ಸ್ವಲ್ಪ ಓಪನ್ ಗ್ಯಾಪ್ ಅಪ್ ಓಪನ್ ಆದರೆ ಸೆನ್ಸೆಕ್ಸ್ ಡಿಪೆಂಡ್ ಅಪಾನ್ ಸೆನ್ಸೆಕ್ಸ್ ಏನದ ನಿಫ್ಟಿ 50 ಫಾಲೋ ಮಾಡ್ತದೆ, ರೈಟ್. ಸೊ ಇಲ್ಲೇನದ ಅಂದ್ರೆ ನಿಮ್ಗೆ ಒಂದು ಆಪ್ಷನ್ ಚೈನ್ ಬಗ್ಗೆ ಡಾಟಾ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಂಪಾರ್ಟೆಂಟ್ ಲೆವೆಲ್ಸ್ಗಳು ಯಾವ್ದು ಅಂತೇಳಿ ಇಲ್ಲಿ ನೋಡಿ. 24,000ಗೆ 44 lakhs ಕಾಲ್ ಶಾರ್ಟ್ ಮಾಡಿದವ್ರ. ಸೊ 24 ಅಂದ್ರೆ ಇಲ್ಲಿಂದ 24,000 ಲೆವೆಲ್ ಇಂದ ಮಾರ್ಕೆಟ್ ಡೌನ್ ಹೋಗಬೇಕು ಅಂತೇಳಿ ಇಲ್ಲಿ ಕಾಲ್ ಶಾರ್ಟ್ ಮಾಡಿದವ್ರ. ಬಟ್ ಇಲ್ಲಿ ಸಪೋರ್ಟ್ ಇಲ್ಲದಪ್ಪ ಅಂತಂದ್ರೆ ಇಲ್ಲಿ ನೋಡಿ 49 lakhs 23,500 ಏನದ 49 lakhs ಪುಟ್ ಶಾರ್ಟ್ ಮಾಡೋದಾರ. ಸೊ ಅಂದ್ರೆ ಪುಟ್ ಶಾರ್ಟ್ ಮಾಡೋದ್ರ ಅಂದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗಬೇಕು ಅಂತ ಹೇಳಿ ಅವ್ರು ಶಾರ್ಟ್ ಮಾಡಿರ್ತಾರೆ. ಇಲ್ಲಿ 23,500. ಸೊ ಈ ಝೋನ್ ಏನದ ಆಕ್ಟ್ ಆಸ್ ಎ ಸಪೋರ್ಟ್. ಈ 23,400 ಆಕ್ಟ್ ಆಸ್ ಎ ಸಪೋರ್ಟ್, ರೆಸಿಸ್ಟೆನ್ಸ್. ಇದು ಈ ಝೋನ್ ಏನದ ಆಕ್ಟ್ ಆಸ್ ಎ ರೆಸಿಸ್ಟೆನ್ಸ್. ಬಟ್ ನಮ್ಮ ಪ್ರೊಬಬಿಲಿಟಿ ಏನು ಕಾಣಿಸ್ತಲ್ತಪ್ಪ ಇಲ್ಲ ಅಂದ್ರೆ ಕಂಟಿನ್ಯೂಸ್ 3 ಏನದ ವೈಟ್ ಶೋಲ್ಜರ್ಸ್ ಪ್ಯಾಟರ್ನ್ ಫಾರ್ಮ್ ಆಗೋದ್ರಿಂದ ನಾಳೆ ಮಾರ್ಕೆಟ್ನು ಒಂದು ಸ್ವಲ್ಪ ಬುಲಿಶ್ ಸಿನಾರಿಯೋ ಕಾಣಿಸ್ತಲ್ತ ನಮ್ಗೆ, ರೈಟ್. ಸೊ ಇನ್ ಕೇಸ್ ಎರಡು ಮೂಮೆಂಟ್, ಒಂದು ಬ್ಯಾಂಕಿಂಗ್ ಸೆಕ್ಟರ್ದು ಪ್ಲಸ್ ಎಕ್ಸ್ಪೈರಿ ಮೂಮೆಂಟ್ ಎರಡು ಎಟ್ ಎ ಟೈಮ್ ಕರೆಕ್ಟ್ ಸಪೋರ್ಟ್ ಮಾಡಿದ್ರೆ ಏನಾಗ್ತದೆ, ಇಂಡೆಕ್ಸ್ ಓಪನ್ ಆಗೋದು 24,000 ರೌಂಡ್ ಲೆವೆಲ್ಗೆ ಓಪನ್ ಆಗೋ ಪ್ರೊಬಬಿಲಿಟಿ ಏನದ ನಮಗೆ ಜಾಸ್ತಿ ಕಾಣಿಸಲ್ತದ. ಇಲ್ಲಿ ಓಪನ್ ಆಗಿ ಏನಾದ್ರೆ ಸ್ಲೋ ಅಂಡ್ ಸ್ಟಡಿ ಈ ತರ ಮಾರ್ಕೆಟ್ ಬರ್ಬೋದು. ಇಲ್ಲ ಅಂತಂದ್ರೆ ಇವತ್ತಿನಂಗೆ ಲೈಟ್ ಆಗಿ ಗ್ಯಾಪ್ ಅಪ್ ಏನಾದ್ರು ಓಪನ್ ಆದ್ರೆ ಮಲ್ಟಿಪಲ್ ಏನದ ಇಲ್ಲಿ ರೆಸಿಸ್ಟೆನ್ಸ್ ಅದ. ಸೊ 23,800, 23,900, 24,000. ಸೊ ಇಲ್ಲಿ ಏನದ ರೆಸಿಸ್ಟೆನ್ಸ್ಗಳು ಆಕ್ಟ್ ಆಗಿ ಸ್ಲೋ ಅಂಡ್ ಸ್ಟಡಿ ಈ ತರ ಮಾರ್ಕೆಟ್ ಏನಾದ್ರೆ ಮೂವ್ಮೆಂಟ್ ಆಗ್ತಾವ. ಈ ತರ ಮೂವ್ಮೆಂಟ್ ಆಗಿ 24,000 ಏನಾದ್ರು ರೌಂಡ್ ಲೆವೆಲ್ ಅದ. ಈ ರೌಂಡ್ ಲೆವೆಲ್ಗೆ ಏನಾದ್ರು ಟಚ್ ಮಾಡಿ ಇಲ್ಲಿಂದ ಏನದ ಇಲ್ಲಿವರೆಗೂ ಮಾರ್ಕೆಟ್ ಇಲ್ಲಿವರೆಗೂ ಹೋಗೋದೇನೋ ಪ್ರೊಬಬಿಲಿಟಿ ನಮಗೆ ಕಾಣಿಸ್ತದೆ. ಸಪೋಸ್ ಇನ್ ಕೇಸ್ ಗ್ಯಾಪ್ ಡೌನ್ ಏನಾದರೂ ಓಪನ್ ಆಯಿತು ಅಂದ್ರೆ ಇಲ್ಲಿ 23,600 ಆಸ್ ಎ ಸೈಡ್ ಇಲ್ಲಿ ಏನಾದ್ರು ಪ್ರೀವಿಯಸ್ ಕಾಲ್ ಪುಟ್ ಶಾರ್ಟ್ ಮಾಡೋದು ಜಾಸ್ತಿ ಜನ ಅದ. ಸೊ ಪುಟ್ ಶಾರ್ಟ್ ಮಾಡೋದಂದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗೋದು ಜಾಸ್ತಿ ಇರ್ತದೆ, ರೈಟ್. ಸೊ ಇಲ್ಲಿ ಏನಾದ್ರೆ ಆಕ್ಚುಲಿ ಸಪೋರ್ಟ್ ಪ್ರೀವಿಯಸ್ ಡೇ ಲೋ ಅದಲ್ಲ, ಇಲ್ಲಿ ಸಪೋರ್ಟ್ ತಗೊಂಡು ಸ್ಲೋ ಅಂಡ್ ಸ್ಟಡಿ ಮೇಲ್ಗಡೆ ಹೋಗೋ ಚಾನ್ಸಸ್ನು ಕಾಣಿಸ್ಬೋದು, ರೈಟ್. ಸೊ ಐ ಹೋಪ್ ಏನಾದ್ರು ನಾ ಹೇಳಿರೋದೆಲ್ಲ ನಿಮಗೆ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಸೊ ದಟ್ ನನಗೆ ಏನಾದ್ರು ಡೌಟ್ಸ್ ಇದ್ರು ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡೋಕೆ ಪ್ರಯತ್ನ ಪಡ್ತೀನಿ. ಸೊ ಫ್ರೆಂಡ್ಸ್, ನನ್ನ ಚಾನಲಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಏನಂತಂದ್ರೆ ಒಂದು ಸ್ವಲ್ಪ ಯಾರ್ಯಾರಿಗೆ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಅದ ಅವರಿಗೆಲ್ಲ ಒಂದು ಸ್ವಲ್ಪ ಏನದ ಸಜೆಸ್ಟ್ ಮಾಡಿರಿ, ಈ ವಿಡಿಯೋಸ್ಗಳು ನೋಡೋಕೆ ಹೇಳ್ರಿ. ಐ ಹೋಪ್ ಏನು ಹೇಳಿದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಇಷ್ಟಕ್ಕೆ ನಾನು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಸೊ ನಾಳೆ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗ್ತದೆ ಅದ್ರ ಬಗ್ಗೆ ಏನದ ನೋಡೋಣ. ಬಾಯ್ ಫ್ರೆಂಡ್ಸ್.